ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮ್ಗೆ ಇನ್ನೇನು ಪಿತೃಪಕ್ಷ ತುಂಬಾ ಹತ್ರದಲ್ಲಿದೆ. ಅಂದರೆ ಪ್ರತಿ ಬಾರಿಯೂ ಅಷ್ಟೇ, ಪ್ರತಿ ವರ್ಷದಲ್ಲೂ ಕೂಡ ಅಷ್ಟೇ ಪಿತೃಪಕ್ಷ ಏನಪ್ಪ ಅಂತಂದರೆ ಈ ಹುಣ್ಣಿಮೆಗೆ ಪ್ರಾರಂಭವಾಗಿರುವಂಥದ್ದು ಮಹಾಲಯ ಅಮಾವಾಸ್ಯೆಗೆ ಕೊನೆಗೊಳ್ಳುತ್ತದೆ. ನಮಗೆ ಒಂದು ಏನಪ್ಪ ಅಂದರೆ ಒಂದು 15 ದಿವಸಗಳು ಸಿಗುತ್ತೆ. ಆ ಒಂದು ಸಮಯದಲ್ಲಿ ನಮಗೆ ಪಿತೃಗಳಿಗೆ ಅಂದರೆ ನಮ್ಮ ಪೂರ್ವಜರಿಗೆ ತರ್ಪಣ ಬಿಡುವಂಥದ್ದು, ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಇದನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು. ನಮ್ಮನೆ ಪದ್ಧತಿ ಅಂತ ಯಾರೂ ಹೇಳೋ ಆಗಿಲ್ಲ, ಎಲ್ಲರೂ ಕೂಡ ಆಚರಣೆ ಮಾಡಬೇಕು. ಕೆಲವೊಬ್ಬರು ಪದ್ಧತಿ ಏನಿರುತ್ತೆ ಅಂತಂದರೆ ಪಿತೃಪಕ್ಷದಲ್ಲಿ ಆಚರಣೆ ಮಾಡೋದಿಲ್ಲ. ಕೆಲವೊಬ್ಬರು ದೀಪಾವಳಿ ಅಮಾವಾಸ್ಯೆಯಲ್ಲಿ ಮಾಡ್ತಾರೆ, ಗಣೇಶ ಹಬ್ಬದಲ್ಲಿ ಮಾಡ್ತಾರೆ. ಈಗ ಅವರವರ ಮನೆ ಪದ್ಧತಿ ಅಂತೆ ಆಷಾಢ ಮಾಸದಲ್ಲಿ ಮಾಡ್ತಾರೆ. ಕೆಲವೊಬ್ಬರು ಹಂಗೆ ಅವರವರ ಮನೆ ಪದ್ಧತಿ ಅಂತ ಅವರು ಆಚರಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗ ನಮಗೆ ಹುಣ್ಣಿಮೆಯಲ್ಲಿ ತುಂಬ ಜನ ಮಾಡುವಂಥದ್ದು ಈ ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿ, ಅದರಲ್ಲಿ ಈ ಹುಣ್ಣಿಮೆಯಲ್ಲಿ ಏನಪ್ಪ ಅಂತಂದರೆ ಒಂದು ಮುತ್ತೈದರಾಗಿ ಹೋಗಿದ್ರೆ ಅವರು ಮಂಗಳವಾರ ಶುಕ್ರವಾರದ ದಿವಸ ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿಂದ ಪ್ರಾರಂಭ ಮಾಡಿರುವಂಥದ್ದು ಮಹಾಲಯ ಅಮಾವಾಸ್ಯೆ ದಿವಸ ಸಂಪೂರ್ಣವಾಗಿ ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು. ಹಾಗಾಗಿ ಪಿತೃಗಳ ಪೂಜೆ ಅಂತ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಹಬ್ಬಗಳಲ್ಲಿ ಮಾತ್ರ ನಾವು ಮನೆಯನ್ನು ಶುದ್ಧಿ ಮಾಡ್ಕೊಳ್ತೇವೆ. ಆ ರೀತಿ ಆಗೋದಿಲ್ಲ. ಅದಕ್ಕಿಂತ ಬಹುಮುಖ್ಯವಾಗಿ ನಾವು ಪಾಲನೆ ಮಾಡಬೇಕಾಗಿರುವಂಥದ್ದು ಈ ಒಂದು ಪಿತೃಪಕ್ಷದಲ್ಲಿ. ಈ ಪಿತೃಪಕ್ಷದಲ್ಲಿ ನಾವು ಪೂರ್ವಜರಿಗೆ ತರ್ಪಣ ಬಿಡುವುದಕ್ಕಿಂತ ಮುಂಚೆ, ಅಂದರೆ ಮನೆಯಲ್ಲಿ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ನಾವು ಬಹುಮುಖ್ಯವಾಗಿ ಮನೆಯನ್ನು ಶುದ್ಧಿ ಮಾಡ್ಕೋಬೇಕು. ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ನಾವು ಕರ್ಟನ್ನೆಲ್ಲ ವಾಶ್ ಮಾಡಿಕೊಂಡು, ಒಂದು ಬ್ಲ್ಯಾಂಕೆಟ್ಸ್ ಏನಿರುತ್ತೆ ಎಲ್ಲವನ್ನೂ ಕೂಡ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗಾಗಿ ನೀವು ಮನೆಯನ್ನು ಶುದ್ಧಿ ಮಾಡುವಂಥ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಪಾಲನೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಹಳೆಯ ವಸ್ತುಗಳನ್ನು ಯಾವುದಕ್ಕೂ ಕೂಡ ನೀವು ಮನೇಲಿ ಇಡೋಕ್ಕೆ ಬರೋದೇ ಇಲ್ಲ. ಅಂದರೆ ಯಾವ ರೀತಿ ಅಂದರೆ ಬಹುಮುಖ್ಯವಾಗಿ ನೀವು ಪೂರ್ವಜರ ಆಶೀರ್ವಾದ ಪಡಿಲೇಬೇಕಪ್ಪ, ನಮ್ಮ ಮನೇಲಿ ಯಾವಾಗಲೂ ಒಂದು ಸಂತೋಷ ಶಾಂತಿ ಇರಬೇಕು ಅಂತಂದರೆ ಪಿತೃಪಕ್ಷ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ನೀವು ಹೊರಗೆ ಹಾಕ್ಬಿಡಿ. ಅಂದರೆ ಒಂದು ಮುರಿದ ಪಾತ್ರೆಗಳಿದ್ದರೆ, ಬಿರುಕು ಬಿಟ್ಟಿರುವಂಥ ಪಾತ್ರೆಗಳು ಅವೆಲ್ಲವೂ ಕೂಡ ಪಾತ್ರೆ ಅಂಗಡಿಗೆ ಹೋಗಿ ಹಾಕಿ ಹೊಸ ಪಾತ್ರೆಗಳನ್ನು ತೆಗೆದುಕೊಳ್ಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಬಿರುಕು ಬಿಟ್ಟಿರುವಂಥ ಪ್ರತಿಮೆಗಳಾಗಿರ್ಬೋದು, ಅಥವಾ ದೇವರ ಫೋಟೋ ಆಗಿರ್ಬೋದು, ಅಥವಾ ಮುರಿದ ವಿಗ್ರಹಗಳಾಗಿರ್ಬೋದು, ಇವೆಲ್ಲ ವಸ್ತುಗಳು ಕೂಡ ನಮಗೆ ಶುಭ ತರುವುದಿಲ್ಲ. ಹಾಗಾಗಿ ಆದಷ್ಟು ಅದನ್ನೆಲ್ಲವೂ ಮನೆಯಿಂದ ನೀವು ಹೊರಗೆ ಹಾಕಿ, ಮನೆಯಲ್ಲಿ ಏನಾದ್ರೂ ಸ್ವಲ್ಪ ದುರಸ್ತಿ ಮಾಡೋದಿದ್ರೆ ಅವೆಲ್ಲವನ್ನೂ ಕೂಡ ದುರಸ್ತಿ ಮಾಡಿಕೊಂಡು ನಂತರ ನೀವು ಮನೆಯಲ್ಲಿ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ಗಾರ್ಡನಿಂಗ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಒಣಗಿದಂಥ ಸಸ್ಯಗಳನ್ನ ಇಡುವಂಥ ಅದು ಕೂಡ ಏನಪ್ಪ ಅಂದರೆ ಗಿಡಗಳು ಒಂದು ನಕಾರಾತ್ಮಕತೆಯನ್ನು ಮನೆ ಒಳಗೆ ಹೆಚ್ಚಾಗಿ ತರುವಂಥದ್ದು. ಅದರಲ್ಲೂ ಬಹುಮುಖ್ಯವಾಗಿ ತುಳಸಿ ಗಿಡನ ಒಣಗಿತ್ತು ಅಂತಂದರೆ ನೀವು ಪಿತೃಪಕ್ಷ ಪ್ರಾರಂಭವಾದಕ್ಕೂ ಮುಂಚೆನೇ ರೀಪಾಟ್ ಮಾಡ್ಕೊಳ್ಳಿ. ಪಾಟಿಗೆ ಹೊಸ ಮಣ್ಣನ್ನು ಹಾಕಿ ಗಿಡಗಳನ್ನು ತೆಗೆದುಕೊಂಡು ಬಂದು ಹಾಕುವುದು ತುಂಬಾ ಒಳ್ಳೆಯದು. ಎಷ್ಟು ಸಾಧ್ಯನೋ ಅಷ್ಟು ಹಸಿರು ಸಸ್ಯಗಳನ್ನು ಮನೇಲಿ ಇಡೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ಮನೆಯಲ್ಲಿ ತುಕ್ಕಿ ಹಿಡಿದಿರುವಂಥ ವಸ್ತುಗಳು, ಕಬ್ಬಿಣದ ವಸ್ತುಗಳಾಗಿರ್ಬೋದು, ಮುರಿದಂಥ ಛತ್ರಿಗಳು, ಮತ್ತೊಂದು ಏನಾದರೂ ಒಂದು ಇದ್ದೇ ಇರುತ್ತೆ ಮನೆ ಅಂದಾಗ ಅವೆಲ್ಲವನ್ನು ಕೂಡ ಮನೆಯಿಂದ ಹೊರಗೆ ಹಾಕಿದಾಗ ಒಂದು ನಕಾರಾತ್ಮಕ ಶಕ್ತಿಯಿಂದ ನಾವು ಪಾರಾಗ್ಬೋದು. ನೋಡಿ, ಆಮೇಲೆ ಹಳೆ ಪುಸ್ತಕಗಳಿರುತ್ತೆ, ಎಲ್ಲವನ್ನೂ ಕೂಡ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನು ಶುದ್ಧಿ ಮಾಡಿಕೊಂಡು, ಮನೆಗೆಲ್ಲ ಆಕಳ ಗೋಮೂತ್ರ ಹಾಕಿ ಮನೆಯನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು ನಂತರದಲ್ಲಿ ನೀವು ಪಿತೃಪಕ್ಷವನ್ನು ನೀವು ಯಾವತ್ತು ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಂದಿನ ದಿವಸ ನೀವು ಆಚರಣೆ ಮಾಡಿ. ಇನ್ನು ಪಿತೃಪಕ್ಷದ ಆಚರಣೆ ಬಗ್ಗೆ ತಿಳಿಸ್ಕೊಡುವಂಥ ಮಾಹಿತಿಗಳು ತುಂಬಾ ಇದೆ. ಅದ್ರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವೀಡಿಯೋಗಳಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಪ್ರತಿಯೊಬ್ಬರು ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ಯಾಕಂದರೆ ತುಂಬ ಜನ ಅಂದ್ಕೊಳ್ತಾರೆ ಹಬ್ಬದಲ್ಲಿ ಅಷ್ಟೇ ನಾವು ಮನೆ ಶುದ್ಧಿ ಮಾಡ್ಕೊಳ್ಳೋವಂಥದ್ದು ಅಂತೇಳಿ. ಮತ್ತೊಂದು ಏನಾಗುತ್ತೆ ಅಂದರೆ ನೀವು ಪಿತೃಪಕ್ಷದಲ್ಲಿ ಮನೆ ಶುದ್ಧಿ ಮಾಡಿಕೊಂಡ್ರೆ ತಕ್ಷಣವೇ ನಮಗೆ ದಸರಾವೂ ಕೂಡ ಪ್ರಾರಂಭವಾಗುತ್ತದೆ. ಹಾಗಾಗಿ ಎರಡಕ್ಕೂ ಕೂಡ ಆಗುತ್ತದೆ. ಎಲ್ಲರೂ ಕೂಡ ಮನೆ ಶುದ್ಧಿ ಮಾಡಿಕೊಂಡು ಪಿತೃಪಕ್ಷ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.